ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯನೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ತೆರಗಟ್ಟಿವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಹಾಡುವೆ ಬೇಡುವೆ ಹಾಡುವೆ ಬೇಡುವೆ ಬೇಡುವೆ ತಂದೆ ಎಲ್ಲಲಿಂಗೇಶ್ವರ, ಈ ಜಗತ್ತಿನ ಮಾನವರು ನಿನ್ನನ್ನು ಅದೆಷ್ಟು ಹೊಗಳಿದ್ರು ಕಡಿಮೆನೆ ತಂದೆ, ಕಡಿಮೆನೆ. ಬಡವರ ಪಾಲಿನ ಭಾಗ್ಯ ನಿಧಿ ಆಗಿದ್ಯಾ, ಜಗತ್ತಿನ ಜನರ ನಾಗ ಭಂಡಾರವಾಗಿದ್ಯಾ ತಂದೆ. ನಮ್ಮಂತ ಬಡವರ ಕಷ್ಟಗಳನ್ನ ಆದಷ್ಟು ಬೇಗ ದೂರ ಮಾಡು ತಂದೆ, ದೂರ ಮಾಡು. ಅಷ್ಟೇ ನನ್ನ ಮಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಕರುಣಿಸು ತಂದೆ, ಕರುಣಿಸು. ತಂದೆ, ನನ್ನ ಮಗಳು 18 ವರ್ಷ ತುಂಬಿದೆ. ಆದಷ್ಟು ಬೇಗ ಒಂದು ಒಳ್ಳೆಯ ವರವನ್ನು ಕರುಣಿಸು ತಂದೆ. ನಿನ್ನಲ್ಲಿ ಬೇಡ್ಕೊಳ್ಳೋದು ಇದೊಂದೇ ತಂದೆ, ಇದೊಂದೇ. ಯಲಾಲಿಂಗನ ಪೂಜೆಯಲ್ಲಿ ಎಷ್ಟು ಮಗ್ನರಾಗಿರುವಿಲ್ಲ. ಈ ಯಲಾಲಿಂಗನಲ್ಲಿ ಏನೆಂದು ಬೇಡಿಕೊಂಡೆ ಗಿರಿಜಾ, ಏನೆಂದು ಬೇಡಿಕೊಂಡೆ? ಬನ್ನಿ ಸ್ವಾಮಿ, ಮತ್ತೇನೋ ಬೇಡ್ಕೊಳ್ಳಿ. ನನ್ನ ಮಗಳಿಗೆ ಒಳ್ಳೆ ಶಿಕ್ಷಣವನ್ನು ಕರುಣಿಸು ತಂದೆ ಅಂತ ಬೇಡ್ಕೊಂಡೆ. ಜೊತೆಗೆ 18 ವರ್ಷ ತುಂಬಿದ ನನ್ನ ಮಗಳಿಗೆ ಒಂದು ವರವನ್ನು ಕರುಣಿಸು ಅಂತ ಬೇಡ್ಕೊಂಡೆ ತಂದೆ. ನಿಜ ಗಿರಿಜಾ, ನಿಜ. ನಿನ್ನ ಮಾತು ನಿಜವಿದೆ. ನಮ್ಮ ಮಗಳ ಶಿಕ್ಷಣಕ್ಕಾಗಿ ನಾವು ಹಗಲಿರುಳು ದುಡಿದು ವಿದ್ಯೆ ಕೊಡಿಸಿ ಅವಿಶ್ರಾಂತವಾಗಿ ಆದರ್ಶ
ದಂಪತಿಗಳಾಗೋಣ ಗಿರಿಜಾ. ಹೌದು ನಮಗೆ ಮಗಳ ಬಿಟ್ಟರೆ ಬೇರೆ ಯಾರಿದ್ದಾರೆ? ಅವಳ ನಗೆ ನಮಗೆ ನಗೆ, ಅವಳ ಅಳುವೇ ನಮಗೆ ಅಳು, ಅವಳ ಸಂತೋಷದಲ್ಲಿ ಆನಂದದಿಂದ ಆನಂದದಿಂದ ಜೀವಿಸೋಣ ಗಿರಿಜಾ, ಆನಂದದಿಂದ ಜೀವಿಸೋಣ. ಪ್ರೇಮಿ, ನಾವು ಶ್ರಮ ಪಡೋಣ. ಪ್ರತಿಫಲ ಬಿಟ್ಟಿದ್ದು ಆ ಎಲ್ಲ ಲಿಂಗೇಶ್ವರನಿಗೆ ಬಿಟ್ಟಿದ್ದು. ನೋಡಿ, ಸತಿಪತಿಗಳು ಕಷ್ಟಪಟ್ಟು ದುಡಿದು ಅವಳಿಗೆ ಶಿಕ್ಷಣ ಕೊಡ್ಸೋಣ ರೀ. ಗಿರಿಜಾ, ನಿನ್ನ ನಿನ್ನ ಮನಸ್ಸು ಎಷ್ಟು ವಿಶಾಲವಾಗಿದೆ. ನೀನು ನೀನು ನನಗೆ ಸತಿಯಾಗಿ ಬಂದಿಲ್ಲ, ದೇವತೆಯಾಗಿ ಬಂದಿರುವೆ ಗಿರಿಜಾ, ದೇವತೆಯಾಗಿ ಬಂದಿರುವೆ. ಈ ಈ ನಿನ್ನ ಸವಿ ಮಾತನ್ನು ಕೇಳಿ ನನಗೆ ಹಾಲು ಕುಡಿದಷ್ಟು ಸಂತೋಷವಾಗುತ್ತಿದೆ ಗಿರಿಜಾ. ಈ ಸಂತೋಷದಲ್ಲಿ ಹೊಗಳಿಕೆಯ ಹೊನ್ನಡಿಗಿಂತ ಹರುಷದ ಹೊನಲ ಹರಿಸುವ ಈ ಹಾಡಿನಲ್ಲಿ ಈ ಜೋಡಿ ಸಂತೋಷದಿಂದ ಹಾಡಿ ಕುಣಿದಾಡನು ಬಾಗಿರಿಜಾ. ಆಗಲಿ ಸ್ವಾಮಿ, ನಿಮ್ಮಿಷ್ಟವೇ ನನ್ನಿಷ್ಟ. ಚುಮ್ಮುತ್ತಿದೆ ನಿನ್ನ ಕಂಡಾಗ
ಶಾಲೆಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿರ್ಬೇಕಮ್ಮ. ಇದು ಈ ನಿನ್ನ ತಂದೆ ಆಸೆ ಮಗಳೇ, ತಂದೆ ಆಸೆ. ಹೌದಪ್ಪ, ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೀನಿ. ಅಮ್ಮ ನನಗೆ ಆಶೀರ್ವಾದ. ಎದ್ದೇಳಮ್ಮ, ಆ ದೇವರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಮಗಳೇ, ವಿದ್ಯಾಭ್ಯಾಸ ಹೇಗ್ ನಡೀತಿದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ ಅಮ್ಮ. ಅಂದಾಗೆ ಅಪ್ಪ ನಾಳೆನೆ ನನ್ ಫೀಸ್ ಕಟ್ಬೇಕಂತಪ್ಪ. ಏನಮ್ಮ, ನಾಳೆನೇ ಶಾಲೆ ಫೀ ಕಟ್ಟಬೇಕೇನಮ್ಮ? ಆಗಲಮ್ಮ, ನಾಳೆ ಸಾಹುಕಾರ ಹತ್ತಿರ ಹೋಗಿ ಹಣ ಕೇಳುತ್ತಿರುತ್ತೇನೆ. ಕೊಟ್ಟರೆ ಸರಿ, ಕೊಡದಿದ್ದರೆ ನಮ್ಮ ಮನೆ ಬರೆದು ಕೊಟ್ಟು ಅದರ ಹಣ ತಂದು ನಿನ್ನ ಶಾಲೆ ಫೀ ಕಟ್ತೀನಮ್ಮ. ಅಪ್ಪ ಏನ್ ಹೇಳ್ತಾ ಇದ್ದೀರಪ್ಪ? ನನ್ನ ಶಾಲೆ ಫೀ ಕಟ್ಟೋ ಸಲುವಾಗಿ ನಮ್ಮ ಮನೆಯನ್ನ ಅಡ ಇಡ್ತೀರಾ? ಬೇಡಪ್ಪ ಬೇಡ. ನಮ್ಗೆ ಅವಶ್ಯವಾಗಿದೆ ಈ ಮನೆಯನ್ನ ಅಡ ಇಟ್ಟು ನಿಮ್ಮನ್ನ ಕಷ್ಟದಲ್ಲಿ ನೋಕಿ ನಿಮ್ಮನ್ನ ಬೀದಿ ಮೇಲೆ ತರೋದು ನನಗೆ ಇಷ್ಟ ಇಲ್ಲಪ್ಪ. ಅಮ್ಮ ನನ್ ಶಾಲೆಗೆ ನೀನೇ ಬೇಡಪ್ಪ. ನಾನು ಅಪ್ಪನ ಜೊತೆ ಕೆಲ್ಸಕ್ಕೆ ಹೋಗ್ತೀನಿ. ಬೇಡಮ್ಮ, ಬೇಡಮ್ಮ, ನೀನು ಅಪ್ಪ ಜೊತೆ ಕೆಲ್ಸಕ್ಕೆ ಹೋಗೋದಾ? ಬೇಡ ಮಗಳೇ, ನನಗಿರೋದು ನೀನು ಒಬ್ಳೆ ಮಗಳು. ಹೆಣ್ಣಂದ್ರು ನೀನೇ, ಗಂಡಂದ್ರು ನೀನೇ. ನಾವು ಕಷ್ಟಪಟ್ಟು ನಿಮ್ಮನ್ನ ಸಹ ಶಾಲೆ ಕಲಿಸ್ತೀನಿ, ಆದ್ರೆ ನೀನ್ ಮಾತ್ರ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಾರ್ದಮ್ಮ. ನೀನು ಕಲಿತು ದೊಡ್ಡವಳಾಗ್ಬೇಕು. ಮಗಳೇ, ನೀನು ತಾಯಿ ಹೇಳುವ ಒಂದೊಂದು ಮಾತು ಮುತ್ತಿನಂತೀವಿ ಅಮ್ಮ, ಮುತ್ತಿನಂತೀವಿ. ನಮಗೆ ಎಷ್ಟೇ ಕಷ್ಟ ಬಂದರು ನಮಗಿರುವ ಅಲ್ಪ ಸ್ವಲ್ಪ ಆಸ್ತಿ ಮಾರಿ ಆದರೂ ನಿನಗೆ ವಿದ್ಯೆ ಕೊಡಿಸಿ ಒಳ್ಳೆಯ ಒಳ್ಳೆಯ ಶ್ರೀಮಂತವರ ನೋಡಿ ಮದುವೆ ಮಾಡಿರ್ತೀನಮ್ಮ, ಮದುವೆ ಮಾಡುತ್ತೇನೆ. ನಡಿಯಮ್ಮ, ನನ್ನ ಹೊಟ್ಟೆ ತುಂಬಾ ಹಸಿದಿದೆ, ಎಲ್ಲರೂ ಕೂಡಿ ಊಟ ಮಾಡೋಣ. ಅಪ್ಪ ನೀನು ಅಮ್ಮ ಹೇಳ್ದಾಗೆ ನಾನ್ ಕೇಳ್ತೀನಿ, ಆದ್ರೆ ನಾನು ಹೇಳುವಾಗೆ ನೀವಿಬ್ಬರು ಕೇಳ್ಬೇಕು ಅಷ್ಟೇ. ಆಯ್ತಮ್ಮ. ನಾನ್ ಬರೋಕ್ಕಿಂತ ಮೊದಲು ನೀವೇನೋ ಮಾಡ್ತಾ ಇದ್ರಲ್ಲ, ಏನಪ್ಪ ಮಾಡ್ತಾ ಇದ್ರಿ? ಅಮ್ಮ? ಏನಿಲ್ವಾ? ಆ? ಅಪ್ಪನ ಸಂತೋಷಕ್ಕೆ ಹಾಡಕ್ಕಾಗತ್ತೆ, ಈ ಮಗಳ ಸಂತೋಷಕ್ಕೆ ಹಾಡಕ್ಕಾಗಲ್ವಾ? ನೀವಿಬ್ರು ಸೇರಿ ಹಾಡ್ಲೇಬೇಕು. ಆಗ್ಲಮ್ಮ. ನಿನ್ನ ಇಚ್ಛೆ ಅಂತೆ ಆಗಲಿ. ಅಪ್ಪ ಹಾಡ್ತಾರೆ. ಪ್ರೀತಿಯ
ಯಶವಂತೆ ಊಟನೇ ಕೊಟ್ಟಿಲ್ವಾ ನೀನು? ನಿಮ್ಮಪ್ಪ ನನ್ನ ಮಗಳು ಬರೋವರೆಗೂ ಊಟ ಮಾಡಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಿನ್ಗೋಸ್ಕರನೇ ಕಾಯ್ತಾ ಅಪ್ಪ, ಇದ್ದೀನಿ. ನಿನ್ ಮಗ ನಾನು ಒಬ್ಬಳೆ ಒಳಗಡೆ ಕುತ್ಕೊಂಡು ಚಿಕನ್ ತಿಂತಾ ಇದ್ದಾರೆ. ಇಲ್ಲ ರೀ, ಅವ್ರ ಮಾತು ನಂಬೇಡಿ. ನಡಿ, ಅವ್ರು ತುಂಬಾ ತಲಾಟೆ ಇದಾರೆ, ಆಲ್ರೆಡಿ ಹೊರಟೆ ಹೋದ್ರು.